ಶೋಗಳಲ್ಲಿ, ಜಾಸ್ತಿ ವೇದಿಕೆಗಳಲ್ಲಿ ನಿಮ್ನ ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದು ಅವ್ರು ತೋರಿಸೋ ಪ್ರೀತಿ ಪ್ರತಿ ಸರಿನೂ ಬಹಳ ಅದ್ಭುತವಾಗಿ ಎಲ್ಲ ಕಡೆ ವೆಲ್ಕಮ್ ಮಾಡ್ಕೋತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದಕ್ಕೆ ಆ ಪ್ರೀತಿಗೋಸ್ಕರ ಮತ್ತೆ ಮತ್ತೆ ಬರ್ತೀವಿ. ನನಗೆ ಚಾಲುಕ್ಯರ ನಾಡು ಅಂದ್ರೆ ಒಂಥರ ಮೈ ರೋಮಾಂಚನ ಆಗುತ್ತೆ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಯಾವ್ದ್ರ ಚಾಲಿದೆ ಗೊತ್ತಾ? ಕನ್ನಡಿಗರ ಬಗ್ಗೆ ಬಾದಾಮಿ ಶಾಸನದಲ್ಲಿ ಇರುವಂತದ್ದು. ಇಮ್ಮಡಿ ಪುಲಕೇಶಿ, ನನಗೆ ನನ್ನ ಹೈಸ್ಕೂಲಲ್ಲಿ ಇಮ್ಮಡಿ ಪುಲಕೇಶಿ ಬಗ್ಗೆ ಓದಿದಾಗ ದಕ್ಷಿಣ ಪತೇಶ್ವರ, ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನ, ಉತ್ತರ ಪತೇಶ್ವರನನ್ನ ಸೋಲಿಸಿದಂತ ಪರಮೇಶ್ವರ ಇಮ್ಮಡಿ ಪುಲಕೇಶಿ. ಸೊ ಇಮ್ಮಡಿ ಪುಲಕೇಶಿ ಬಗ್ಗೆ ಅಂತೂ ಬಹಳ ಡಿಸ್ಕಷನ್ ಇತ್ತೀಚೆಗೆ ನಡೀತಾ ಇದೆ. ಯಾಕೆಂದ್ರೆ ಕನ್ನಡತನ ಅಂದ್ರೆ ಇಮ್ಮಡಿ ಪುಲಕೇಶಿ. ನೀವು ನೋಡಿ, ಇಲ್ಲಿ ಇದೇ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ವಾಸ್ತುಶಿಲ್ಪದ ಪ್ರಯೋಗಾಲಯ ಅಂತ ಕರೀತಾರೆ ಐಹೊಳೆನ. ಯಾವತ್ತೂ ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಮ ಇತಿಹಾಸನ ನೋಡಿದಾಗ. ಅಂಡ್ ಎಸ್ಪೆಷಲಿ ಚಾಲುಕ್ಯ ಡಿನಾಸ್ಟಿ ಬಗ್ಗೆ ನಾವು ಕೇಳಿದಾಗ ಮಾತಾಡ್ಬೇಕಾದ್ರೆ ಅಲ್ಲ, ನನಗೆ ಬಹಳ ಆಸೆ ಇಮ್ಮಡಿ ಪುಲಕೇಶಿ ಪಾತ್ರ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅಂತ. ಇನ್ನೂ ಒಂದೆರಡು ಹೆಜ್ಜೆ ಹತ್ತದಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಹೆಜ್ಜೆಗಳನ್ನ ಹತ್ತಿ ಭಗವಂತ ಶಕ್ತಿ ಕೊಟ್ರೆ ಖಂಡಿತ ಇಮ್ಮಡಿ ಪುಲಕೇಶಿ ಮಾಡಿ ದೇಶಾದ್ಯಂತ ಇಮ್ಮಡಿ ಪುಲಕೇಶಿಯ ಕೀರ್ತಿ ನಮ್ಮ ಕನ್ನಡವನ್ನು ಎತ್ಕೊಂಡು ಹೋಗುವಂತ ಪ್ರಯತ್ನ ಖಂಡಿತ